ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಸ್ಲು ಬಡ್ಡಿ ಎಲ್ಲ ಸೇರಿಸಿದೆ. ಜಾಸ್ತಿ ಇದ್ರೆ ಟಿಪ್ಸು ಅಂತ ಇಟ್ಕೋ, ಕಡಿಮೆ ಆದರೆ ಫೋನ್ ಮಾಡಿ ಹೇಳು, ತಂದು ಮಕ್ಕದ ಮೇಲೆ ಬಿಸಾಕ್ತೀನಿ. ಇರ್ಲಿ ಬಿಡು ಹರೀಶ, ವ್ಯವಹಾರ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ನೀನು ಟೈಮಿಗೆ ಕರೆಕ್ಟಾಗಿ ದುಡ್ಡು ಕೊಟ್ಟಿದ್ರೆ ನಾನು ಯಾಕೆ ಹಂಗೆ ನಡ್ಕೋತಾ ಇದ್ದೆ? ನೀನು ಇದೇ ದೌಲತ್ತಲ್ಲಿ ಇರ್ಬೋದಾಗಿತ್ತು. ನೋಡು, ಮತ್ತೆ ನೀನು ದುಡ್ಡು ಬೇಕಾದ್ರೆ ನನ್ನ ಹತ್ರನೇ ಬಾರಪ್ಪ, ಯಾರ ಹತ್ರನೂ ಹೋಗ್ಬೇಡ. ನನಗೂ ಇವಾಗ ನಿನ್ನ ಹತ್ರ ಹೆಂಗೆ ವಸೂಲಿ ಮಾಡ್ಬೇಕು ಅಂತ ಗೊತ್ತಾಗಿದೆ. ಏಯ್, ಒಂದ್ಸಲ ಮಾಡಿರೋ ತಪ್ಪನ್ನ ಇನ್ನೊಂದ್ಸಲ ಮಾಡೋದಕ್ಕೆ ನನ್ನೇ ನಿನ್ನ ಥರ ಮುಟ್ಟಾಳ ಅಂದ್ಕೊಂಡ? ನನಗೆ ಸಾಲ ಬೇಕು ಅಂದ್ರೆ ಬ್ಯಾಂಕಿಗೆ ಹೋಗ್ತೀನಿ ಕಣ, ನಿನ್ನ ಹತ್ರ ಮಾತ್ರ ಬರಲ್ಲ. ನಿನ್ನ ಹತ್ರ ಸಾಲ ತಗೊಂಡು ನಮ್ಮ ಮಾವನ ಮರ್ಯಾದೆ ಕಳೆಯೋದಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರಿಗೆ ಊರಲ್ಲಿ ಒಳ್ಳೆ ಹೆಸರಿದೆ, ಆ ಹೆಸರಿಗೆ ಕಳಂಕ ತರೋಕ್ಕೂ ನನಗೆ ಇಷ್ಟ ಇಲ್ಲ. ಗುಡ್ ಬಾಯ್. ಸರಿಯಾಗಿದೆ, ಎಣಿಸ್ಕೊ. ಏನು ಇಷ್ಟೊಂದು ಖುಷಿಯಾಗಿದೆಯಾ? ನಂದಿರ್ಲಿ ಬ್ರೋ, ನಿಂದ ಹೇಳು. ನನ್ನ ಟೆನ್ಷನಲ್ಲಿ ಹ್ಯಾಪ್ ಮೋರ ಹಾಕೊಂಡು ಕೂತಿದ್ದೆ, ಇವತ್ತು ನೋಡಿದ್ರೆ ಮುಖ ಹರಡೋಗ್ಬಿಟ್ಟಿದೆ ಕಮಲ ಥರ. ಏನು ವಿಶೇಷ? ಏನಿಲ್ಲ ಕಣ, ಆಮೇಲೆ ಆಫೀಸಲ್ಲಿ ವರ್ಕ್ ಟೆನ್ಷನ್ನು, ಆಮೇಲೆ ಮನೆಯಲ್ಲಿ ಭಾವನ ವಿಷಯ, ಅದಕ್ಕೆ ಸ್ವಲ್ಪ ಡಲ್ ಆಗಿದೆ. ಈಗ ಆಫೀಸ್ ಕೆಲಸ ಕಡಿಮೆ ಆಯಿತು. ನಂದಿರ್ಲಿ, ನಿಂದೇನೋ ಜಾಕ್ಪಾಟ್ ಏನಾದ್ರು ಹೊಡಿತಾ ಹೀಗೆ? ಹಾಗೇನಿಲ್ಲ ಬ್ರೋ, ಅದು ದೇವ್ರ ದಯದಿಂದ ವ್ಯಾಪಾರ ಚೆನ್ನಾಗಾಗ್ತಿದೆ. ನಾನು ಅನ್ಕೊಂಡಿರೋ ಥರನೇ ಲಾಭನೂ ಆಗ್ತಾ ಇದೆ. ಅದಕ್ಕೆ ಕಷ್ಟದಲ್ಲಿರ್ಬೇಕಾದ್ರೆ ನಿನ್ನ ಹತ್ರ ಬಂದು ದುಡ್ಡು ಕೇಳಿದ್ದೆ, ನೀನು ಹಿಂದೆ ಮುಂದೆ ನೋಡಿ ಇಲ್ಲ ಅಂತ ಹೇಳ್ಬಿಟ್ಟೆ. ವ್ಯಾಪಾರಕ್ಕೆ ಸಾಲ ಮಾಡೋದು ತಪ್ಪು, ಅದಕ್ಕೆ ಖುಷಿ. ನಾನು ಹತ್ರ ಇದ್ರೆ ನಿಂಗೆ ಕೊಡಲ್ಲ ಅಂತ ಹೇಳ್ತಿದ್ದೆ. ನನ್ನ ಸಮಸ್ಯೆ ನಿಂಗೆ ಗೊತ್ತಲ್ವಾ, ಈ ಮನೆ ಸಮಸ್ಯೆನೂ ಗೊತ್ತಲ್ವಾ. ನಾನು ನಿನ್ನ ಹತ್ರ ಕೇಳಿದೆ, ನೀನು ಹೆಂಡ್ತಿನಪ್ಪ ಹೇಳಿ ಜಾರ್ಕೊಂಬಿಟ್ಟೆ. ಈಗ ನನಗೆ ಕೇಳ್ತಿದ್ಯಾ? ಸಾರಿ ಬ್ರೋ, ಇರಲಿ ಬಿಡು, ಆಗಿದೆಲ್ಲ ಆಯ್ತಲ್ಲ, ಎಲ್ಲ ಸಾಲ್ವ್ ಆಯ್ತಲ್ಲ, ಅಷ್ಟು ಸಾಕು. ಹೇ, ನಿಜವಾಗ್ಲೂ ವ್ಯಾಪಾರ ಚೆನ್ನಾಗಾಗ್ತಿದೇನೋ? ಹಾಂ ಹೌದು ಬ್ರೋ. ಓಕೆ, ಹಾಗಾದ್ರೆ ಕೈ ತುಂಬ ದುಡಿದೆ ಅಂತಾಯ್ತು. ಈಗಲಾದ್ರೂ ನನಗೊಂದು 2 ಲಕ್ಷ ಸಾಲ ಕೊಡಪ್ಪ, ಬಡ್ಡಿ ಕೊಡ್ತೀನಿ, ದುಡ್ಡು ಬೇಗ ವಾಪಸ್ ಕೊಟ್ಬಿಡ್ತೀನಿ. ಬ್ರೋ, ಈಗ ಪರಿಸ್ಥಿತಿ ಕಲಿಸಿರೋ ಪಾಠದಿಂದ ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂದರೆ, ಸಂಬಂಧದಲ್ಲಿ ಸಾಲ ತಗೊಳ್ಳೂಬಾರ್ದು, ಸಾಲ ಕೊಡಲೂಬಾರ್ದು. ಈ ದುಡ್ಡು ಅನ್ನೋದು ಸಂಬಂಧನೆಲ್ಲ ಹಾಳು ಮಾಡಿಬಿಡುತ್ತೆ ಬ್ರೋ. ಅದಕ್ಕೆ ಬ್ರೋ, ಬೇಜಾರು ಮಾಡ್ಕೊಬೇಡ, ದುಡ್ಡಿನ ವಿಚಾರ ಬಿಟ್ಟು ಬೇರೆ ಏನಾದರೂ ಕೇಳು, ಸಹಾಯ ಮಾಡ್ತೀನಿ. ಸಾರಿ. ಏನೋ ಮುಳುಗ್ತಿರೋನ್ಗೆ ಹುಲ್ ಕಡ್ಡಿ ಥರ ಸಹಾಯ ಮಾಡ್ತೀಯ ಅಂತ ಅಂದ್ಕೊಂಡೆ. ವೇದ ಅಂತ ಮಾತಾಡ್ತಿಲ್ಲಪ್ಪ, ಗೊತ್ತಾಯ್ತು ಬಿಡು, ದುಡ್ಡಿರೋನ್ ಕತೆ ಇಷ್ಟೇ. ಬ್ರೋ ಪ್ಲೀಸ್ ಬೇಜಾರು ಮಾಡ್ಕೊಬೇಡ ಕಣ. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾನು ಎಷ್ಟು ನೋವು ಅನುಭವಿಸಿರ್ಬೇಕು ಹೇಳು. ಅದಕ್ಕೆ ದುಡ್ಡು ಕಾಸಿನ ವಿಚಾರ ಸಾರಿ. ಹಾಗೆ ನೀನು ಆ ಫೈನಾನ್ಷಿಯರ್ ಹತ್ರ ಸಾಲ ಮಾಡಿದ್ಯಲ್ಲ, ಆದಷ್ಟು ಬೇಗ ಅದನ್ನು ತೀರಿಸ್ಬಿಡು. ಆ ಮನುಷ್ಯ ಸರಿ ಇಲ್ಲ ಕಣ. ನಿನಗೆ ಹೆಂಗೋ ಈ ವಿಷಯ ಗೊತ್ತಾಯ್ತು? ಹೇಗೋ ಈ ವಿಚಾರ ಬಂದಿದೆ, ಗಾಬರಿ ಆಗ್ಬೇಡ, ನಾನು ಯಾರ ಹತ್ರನೂ ಹೇಳೋದಿಲ್ಲ. ಆದರೆ ಆದಷ್ಟು ಬೇಗ ಆ ದುಡ್ಡನ್ನು ತೀರಿಸೋ ಕಣೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.